ಹೂತಿ ಬಂಡುಕೋರರು ಏಕಪಕ್ಷೀಯವಾಗಿ 153 ಯುದ್ಧ ಖೈದಿಗಳನ್ನು ಬಿಡುಗಡೆಗೊಳಿಸಿದ್ದಾರೆಂದು ರೆಡ್ ಕ್ರಾಸ್ನ ಅಂತಾರಾಷ್ಟ್ರೀಯ ಸಮಿತಿಯು ತಿಳಿಸಿದೆ. ಹೂತಿ ಅಥವಾ ಹೌತಿ ಬಂಡುಕೋರರು ಯಾವ ದೇಶದಲ್ಲಿ ಕಂಡುಬರುತ್ತಾರೆ? ಓಮನ್, ಸೌದಿ ಅರೇಬಿಯಾ, ಯೆಮೆನ್, ಯುಎಇ. ಸರಿಯಾದ ಉತ್ತರ ಯೆಮೆನ್. ಯೆಮೆನ್ನ ರಾಜಧಾನಿ ಸನಾ ನಗರವು ಹೂತಿ ಬಂಡುಕೋರರ ಹಿಡಿತದಲ್ಲಿದೆ. ಈ ಹಿಂದೆಯೂ ಕೂಡ ಹಲವು ಯುದ್ಧ ಖೈದಿಗಳನ್ನು ಬಿಡುಗಡೆಗೊಳಿಸಿತ್ತು. ಈ ದೇಶದ ಪ್ರಸ್ತುತ ಅಧ್ಯಕ್ಷರು ರಶಾದ್ ಅಲ್ ಅಲಿಮಿ ಅಂತ. ಸ್ನೇಹಿತರೆ, ದ ಇಂಟರ್ನ್ಯಾಷನಲ್ ಕಮಿಟಿ ಆಫ್ ದ ರೆಡ್ ಕ್ರಾಸ್ ಆ್ಯಂಡ್ ದ ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ರೆಡ್ ಕ್ರಾಸ್ ಆ್ಯಂಡ್ ರೆಡ್ ಕ್ರೆಸೆಂಟ್ ಸೊಸೈಟೀಸ್ ಇವುಗಳ ಒಂದು ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಸ್ವಿಟ್ಜರ್ಲೆಂಡ್ನ ಜಿನೀವಾದಲ್ಲಿ ಇದೆ. ಸ್ನೇಹಿತರೆ, ಈ ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಂಸ್ಥೆ ಸ್ಥಾಪನೆಯಾಗಿದ್ದು 1863 ಫೆಬ್ರವರಿ 17ರಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಸ್ಥಾಪನೆ ಆಗುತ್ತೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ರೆಡ್ ಸೀಯ ಗಡಿಯನ್ನು ಹೊಂದದ ದೇಶ ಯಾವುದು? ಓಮನ್, ಯೆಮೆನ್, ಈಜಿಪ್ಟ್, ಸುಡಾನ್. ಸರಿಯಾದ ಉತ್ತರ ಓಮನ್. ಇದು ರೆಡ್ ಸಿ ಬಾರ್ಡರನ್ನು ಹೊಂದಿರತಕ್ಕಂಥದ್ದು, ಗಡಿಯನ್ನು ಹೊಂದಿರದೇ ಇರತಕ್ಕಂಥ ಒಂದು ದೇಶ ಯಾವುದಪ್ಪ ಅಂದರೆ ಓಮನ್. ಸ್ನೇಹಿತರೆ, ಮುಂದಿನ ಪ್ರಶ್ನೆ. ಟ್ರಿಕ್ಸ್ ಕೂಡ ಇರುವಂಥದ್ದು. ಸ್ನೇಹಿತರೆ, ಇಲ್ಲಿ ಟ್ರಿಕ್ಸು ಏನಪ್ಪ ಅಂತ ಹೇಳಿದ್ರೆ, ಈ ರೆಡ್ ಸಿಯನ್ನು ಬಾರ್ಡ್ರನ್ನ ಹೊಂದಿರತಕ್ಕಂಥ ಒಂದು ದೇಶಗಳು ಯಾವುದಪ್ಪ ಅಂತ ಹೇಳಿದ್ರೆ DESSEY ಅಂದರೆ ಡೆಸ್ಸಿ ಅಂತ ಸ್ನೇಹಿತರೆ. ಡಿ ಅಂದರೆ ಡಿಜಿಬೂತಿ, ಇ ಅಂದರೆ ಎರಿತ್ರಿಯಾ, ಎಸ್ ಅಂದರೆ ಸೌದಿ ಅರೇಬಿಯಾ, ಇನ್ನೊಂದು ಎಸ್ ಅಂದರೆ ಸೂಡಾನ್, ಇ ಅಂದರೆ ಈಜಿಪ್ಟ್, ವೈ ಅಂದರೆ ಯೆಮೆನ್. ಸ್ನೇಹಿತರೆ, ವೆರಿ ವೆರಿ ಇಂಪಾರ್ಟೆಂಟು. ಒಂದು ಪ್ರಸ್ತುತ ಒಂದು ಇಂದಿನ ಪ್ರಶ್ನೆ ಪತ್ರಿಕೆಗಳೆಲ್ಲ ಕೇಳಿರುವಂಥ ಸ್ನೇಹಿತರೆ, ಹಾಗಾಗಿ ಇದು ಕೂಡ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿ ಮಾಡಿದ ದೇಶದ ಮೊದಲ ರಾಜ್ಯ ಯಾವುದು? ಉತ್ತರ ಪ್ರದೇಶ, ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಜಾರ್ಖಂಡ್. ಸರಿಯಾದ ಉತ್ತರ ಉತ್ತರಾಖಂಡ. ಮುಂದಿನ ಪ್ರಶ್ನೆ ಸ್ನೇಹಿತರೆ. ನವೋದ್ಯಮಗಳ ಅಭಿವೃದ್ಧಿಗೆ ಇವರ ಕೊಡುಗೆಯನ್ನು ಗಮನಿಸಿದ ಕೇಂದ್ರ ಸರ್ಕಾರವು ಇವರನ್ನು ರಾಷ್ಟ್ರೀಯ ನವೋದ್ಯಮ ಸಲಹಾ ಪರಿಷತ್ತಿನ ಸದಸ್ಯರಾಗಿ ನೇಮಕ ಮಾಡಿದೆ. ಈ ಹೇಳಿಕೆ ಈ ಕೆಳಗಿನ ಯಾರಿಗೆ ಸಂಬಂಧಿಸಿದೆ ಸ್ನೇಹಿತರೆ? ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ, KH ರಘು, ಪ್ರಶಾಂತ್ ಪ್ರಕಾಶ್, ಎ ಸೂರ್ಯಪ್ರಕಾಶ್. ಸರಿಯಾದ ಉತ್ತರ ಪ್ರಶಾಂತ್ ಪ್ರಕಾಶ್. ಪ್ರಶಾಂತ್ ಪ್ರಕಾಶ್ ರವರು 1995ರಲ್ಲಿ ದೇಶದ ಮೊದಲ ಅನಿಮೇಷನ್ ಕಂಪ್ನಿ ವಿಜುವಲ್ ರಿಯಾಲಿಟಿಯನ್ನು ಸ್ಥಾಪನೆ ಮಾಡ್ತಾರೆ. ಸ್ನೇಹಿತರೆ, 1995ರಲ್ಲಿ ಇದನ್ನು ಆರಂಭ ಮಾಡ್ತಾರೆ. ನೆಟ್ಕ್ರಾಫ್ಟ್ ಎಂಬ ತಂತ್ರಾಂಶ ಅಭಿವೃದ್ಧಿ ಕಂಪ್ನಿಯನ್ನು ಬೆಂಗಳೂರಲ್ಲಿ ಸ್ಥಾಪನೆ ಮಾಡ್ತಾರೆ. ಸ್ನೇಹಿತರೆ, ಒಂದು ತಂತ್ರಾಂಶವನ್ನು ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಒಂದು ನೆಟ್ಕ್ರಾಫ್ಟ್ ಎಂಬ ತಂತ್ರಾಂಶವನ್ನು ಬೆಂಗಳೂರಲ್ಲಿ ಸ್ಥಾಪನೆ ಮಾಡ್ತಾರೆ. ಸ್ನೇಹಿತರೆ, ಯಶಸ್ವಿ ಉದ್ಯಮಿಯಾಗಿ ಬೆಳೆದ ಇವರು ACCELನ ಸಂಸ್ಥಾಪಕ ಪ್ರವರ್ತಕರು ಕೂಡ ಆಗಿದ್ದಾರೆ. ಸ್ನೇಹಿತರೆ, ಅವರು ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ಸ್ಟಾರ್ಟಪ್ ವಿಷನ್ ಗ್ರೂಪ್ನ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಸ್ನೇಹಿತರೆ, ಅವರು. ಮುಂದಿನ ಪ್ರಶ್ನೆ. 2025ರ ಆಸ್ಟ್ರೇಲಿಯಾ ಪುರುಷರ ಸಿಂಗಲ್ಸ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಇಟಲಿಯ ಯಾನಿಕ್ ಸಿನ್ನರ್ ಅವರು ಯಾರ ವಿರುದ್ಧ ಗೆದ್ದುಕೊಂಡರು? ಜೋಕೋವಿಕ್, ಡೇನಿಯಲ್ ಮೆಡ್ವೆಡೇವ್, ಅಲೆಕ್ಸಾಂಡರ್ ಜ್ವೆರೆವ್, ರೋಜರ್ ಫೆಡರರ್. ಸರಿಯಾದ ಉತ್ತರ ಅಲೆಕ್ಸಾಂಡರ್ ಜ್ವೆರೆವ್. ಮುಂದಿನ ಪ್ರಶ್ನೆ. ಅಳಿವಿನಂಚಿನಲ್ಲಿರುವ ಆಲಿವ್ ರಿಡ್ಲೆ ಸಮುದ್ರ ಆಮೆಗಳ ರಕ್ಷಣೆ ಮಾಡಲು ಯಾವ ಕಂಪನಿಯು ಡ್ರೋನ್ಗಳನ್ನು ತಯಾರಿಸಿ ಉಚಿತವಾಗಿ ನಿಯೋಜನೆ ಮಾಡಲು ನಿರ್ಧಾರ ಮಾಡಿದೆ? ಸ್ನೇಹಿತರೆ, ಚೋಳಾ ಏರೋಸ್ಪೇಸ್, ಗರುಡ ಏರೋಸ್ಪೇಸ್, ಚೆನ್ನೈ ಏರೋಸ್ಪೇಸ್, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಗರುಡ ಏರೋಸ್ಪೇಸ್. ಈ ಚೆನ್ನೈ ಕರಾವಳಿಯಲ್ಲಿ ಒಂದು ಇತ್ತೀಚೆಗೆ ಒಂದು 300 ಆಲಿವ್ ರಿಡ್ಲೆ ಆಮೆಗಳು ಮೃತಪಡ್ತಾರೆ. ಸ್ನೇಹಿತರೆ, ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು
ರೂಪಿಸಲಾಗಿದೆ ಸ್ನೇಹಿತರೆ. ಈ ಕಾರ್ಯಾಚರಣೆಗಾಗಿ ಪ್ರೀ ಫೌಂಡೇಶನು ಮತ್ತು ಅರಣ್ಯ ಇಲಾಖೆ ಮತ್ತು ಮೀನುಗಾರಿಕೆಯೊಂದಿಗೆ ಪಾಲುದಾರಿಕೆ ಹೊಂದಿರುವುದಾಗಿ ಈ ಇತ್ತೀಚೆಗೆ ಗರುಡ ಏರೋಸ್ಪೇಸು ತಿಳಿಸಿದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, 2025ನೇ ಸಾಲಿನ ಪದ್ಮವಿಭೂಷಣ ಪ್ರಶಸ್ತಿಗೆ ಕರ್ನಾಟಕದಿಂದ ಆಯ್ಕೆಯಾದವರು ಯಾರು? ವಿಜಯಲಕ್ಷ್ಮಿ ದೇಶಮಾನೆ, ಪ್ರಶಾಂತ್ ಪ್ರಕಾಶ್, ರಿಕ್ಕಿ ಕೇಜ್, ಲಕ್ಷ್ಮೀನಾರಾಯಣ ಸುಬ್ರಹ್ಮಣ್ಯಂ. ಸರಿಯಾದ ಉತ್ತರ ಲಕ್ಷ್ಮೀನಾರಾಯಣ ಸುಬ್ರಹ್ಮಣ್ಯಂ ಸ್ನೇಹಿತರೆ. ಇವರು ಮೂಲತಃ ಒಂದು ಚೆನ್ನೈಯಲ್ಲಿ ಜನನವಾಗ್ತಾರೆ ಸ್ನೇಹಿತರೆ. ಇವರು ಕರ್ನಾಟಕ ಸಂಗೀತ ಒಂದು ಇದರಲ್ಲಿ ಒಂದು ಕೊಡುಗೆಯನ್ನು ನೀಡ್ತಾರೆ ಸ್ನೇಹಿತರೆ. ಅವರು 3 ಭಾರತ ರತ್ನ ಪ್ರಶಸ್ತಿಗಳನ್ನು ಪಡೆದಂತಹ ವ್ಯಕ್ತಿಗಳು ಅಧ್ಯಯನ ಮತ್ತು ಬೋಧನೆ ಮಾಡಿದಂತಹ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಇತ್ತೀಚೆಗೆ ಎಷ್ಟನೇ ವರ್ಷದ ಸಂಭ್ರಮ ಆಚರಣೆಯಲ್ಲಿದೆ ಸ್ನೇಹಿತರೆ? 100 ವರ್ಷ, 150 ವರ್ಷಗಳು, 175 ವರ್ಷಗಳು, 200 ವರ್ಷ? 150 ಸರಿಯಾದ ಉತ್ತರ. ಇದು ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು ಸ್ನೇಹಿತರೆ. ಈ ಕಾಲೇಜು ಸೆಂಟ್ರಲ್ ಕಾಲೇಜು. ಈ ಸೆಂಟ್ರಲ್ ಕಾಲೇಜು 1858ರಲ್ಲಿ ಆರಂಭ ಆಗುತ್ತೆ. ಇದರ ಸ್ಥಾಪಕರು ಬಂದು ರೆವರೆಂಡ್ ಜಾನ್ ಗ್ಯಾರೆಟ್ ರವರು. ಈ ಕಾಲೇಜಿನಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ, ಸರ್ ಸಿ ವಿ ರಾಮನ್, ರಾಜಗೋಪಾಲ್ಚಾರಿ ಇದೇ ಕಾಲೇಜಿನವರು ಸ್ನೇಹಿತರೆ. ಇವರು ಸರ್ ಸಿ ವಿ ರಾಮನ್ ಅವರು ರಾಮನ್ ಎಫೆಕ್ಟ್ ಕುರಿತು ಉಪನ್ಯಾಸ ನೀಡಿದ್ದು ಕೂಡ ಇದೇ ಕಾಲೇಜಿನ ಸ್ನೇಹಿತರೆ. ಹಾಗಾಗಿ ಇವರಿಗೆ 1930ರಲ್ಲಿ ಸರ್ ಸಿ ವಿ ರಾಮನ್ ರವರಿಗೆ ಭೌತಶಾಸ್ತ್ರಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ಲಭ್ಯವಾಗುತ್ತೆ ಸ್ನೇಹಿತರೆ. ಇದಾದ ನಂತರ 1954ರಲ್ಲಿ ಭಾರತ ರತ್ನ ಕೂಡ ಲಭಿಸುತ್ತೆ ಇವರಿಗೆ. ಮುಂದಿನ ಪ್ರಶ್ನೆ, ದೇಶದಲ್ಲಿಯೇ ಹೃದಯ ಬೈಪಾಸ್ ಸರ್ಜರಿ ಮಾಡಿದ ಹಾಗೂ ಶ್ವಾಸಕೋಶ ಕಸಿ ಮಾಡಿದ ಮೊದಲ ಡಾಕ್ಟರ್ ಆಗಿದ್ದವರು ಇತ್ತೀಚೆಗೆ ನಿಧನ ಹೊಂದಿದ್ರು. ಅವರು ಯಾರು? KM ಚೆರಿಯನ್, ಕುರಿಯನ್, KM ಪಿಳ್ಳೆ, ರಮೇಶ್ ಶೆಣೈ. ಸರಿಯಾದ ಉತ್ತರ KM ಚೆರಿಯನ್. ಮುಂದಿನ ಪ್ರಶ್ನೆ, ಕೇಂದ್ರ ಸರ್ಕಾರಿ ನೌಕರರಿಗೆ ಜಾರಿಗೆ ತರಲಾಗುತ್ತಿರುವ UPS ಅಂದರೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಯಾವಾಗ ಪ್ರಾರಂಭವಾಗುತ್ತೆ ಸ್ನೇಹಿತರೆ? ಏಪ್ರಿಲ್ 1, 2025, ಜುಲೈ 1, 2025, ಜನವರಿ 1, 2026, ಏಪ್ರಿಲ್ 1, 2026. ಸರಿಯಾದ ಉತ್ತರ ಏಪ್ರಿಲ್ 1, 2025. ಮುಂದಿನ ಪ್ರಶ್ನೆ, ಪುರುಷರ ವರ್ಷದ ಶ್ರೇಷ್ಠ ಕ್ರಿಕೆಟಿಗ ಎಂದು ಟೆಸ್ಟ್ ಕ್ರಿಕೆಟಿಗ ಎಂದು ಯಾರನ್ನು ಆಯ್ಕೆ ಮಾಡಲಾಗಿದೆ? ಹರ್ಷದೀಪ್ ಸಿಂಗ್, ಯಜುವೇಂದ್ರ ಚಹ್ವಾಲ್, ಜಸ್ಪ್ರೀತ್ ಬುಮ್ರಾ, ಆರ್ ಅಶ್ವಿನ್. ಸರಿಯಾದ ಉತ್ತರ ಜಸ್ಪ್ರೀತ್ ಬುಮ್ರಾ. ಇತ್ತೀಚೆಗೆ ಒಂದು ಪುರುಷರ ಒಂದು ವರ್ಷದ ಟೆಸ್ಟ್ ಕ್ರಿಕೆಟಿಗ ಎಂದು ಇವರನ್ನು ಆಯ್ಕೆ ಮಾಡ್ತಾರೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ICC ಮಹಿಳೆಯರ ಏಕದಿನ ವರ್ಷದ ಕ್ರಿಕೆಟರ್ ಆಗಿ ಆಯ್ಕೆಯಾದವರು ಯಾರು? ಹರ್ಮನ್ಪ್ರೀತ್ ಕೌರ್, ಸ್ಮೃತಿ ಮಂದನ ಸ್ನೇಹಿತರೆ. ಅದು ಮಿಥಾಲಿ ರಾಜ್, ಶಫಾಲಿ ವರ್ಮಾ. ಸರಿಯಾದ ಉತ್ತರ ಸ್ಮೃತಿ ಮಂದನ. ಇವರನ್ನ ಮಹಿಳಾ ಏಕದಿನ ವರ್ಷದ ಕ್ರಿಕೆಟರ್ ಆಗಿ ಆಯ್ಕೆ ಆಗಿದ್ದಾರೆ ಸ್ನೇಹಿತರೆ ಇವರು. ಮುಂದಿನ ಪ್ರಶ್ನೆ, ಯಾವ ರಾಜ್ಯ 25 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಆಯೋಜಿಸಲಿದೆ? ಹರಿಯಾಣ, ಉತ್ತರಾಖಂಡ, ಉತ್ತರ ಪ್ರದೇಶ, ರಾಜಸ್ಥಾನ. ಸರಿಯಾದ ಉತ್ತರ ಉತ್ತರಾಖಂಡ. ಉತ್ತರಾಖಂಡದಲ್ಲಿ ಒಂದು 38ನೇ ರಾಷ್ಟ್ರೀಯ ಕೂಟ ಒಂದು ಪ್ರಾರಂಭ ಆಗ್ತಾ ಇದೆ ಸ್ನೇಹಿತರೆ. ಇದರಲ್ಲಿ 32 ಕ್ರೀಡೆಗಳು ಒಂದು ಭಾಗವಹಿಸ್ತಾ ಇದ್ದಾವೆ. ಇದನ್ನು 7 ನಗರದಲ್ಲಿ ಇದನ್ನು ಆಡಿಸ್ಬೇಕಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಹಿಂದೆ ರಾಷ್ಟ್ರೀಯ ಕೂಟ ಯಾವ ನಗರದಲ್ಲಿ ನಡೆಯುತ್ತಂದರೆ, ರಾಜ್ಯದಲ್ಲಿ ನಡೆಯುತ್ತಂದರೆ ಗೋವಾದಲ್ಲಿ ನಡೆಯಿತು ಸ್ನೇಹಿತರೆ. ಉತ್ತರಾಖಂಡ ರಾಜ್ಯ ನವೆಂಬರ್ 9, 2000 ಇಸವಿಯಂದು ಸ್ಥಾಪನೆ ಆಯಿತು ಸ್ನೇಹಿತರೆ. ಹಾಗಾಗಿ ಇದರ 25 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಈ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ.
ಮಾಹಿತಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ.